ಸ್ನೇಹಿತರೆ, ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೆ. ತುಂಬ ದಿನ ಆದಮೇಲೆ ಮತ್ತೆ ಚಿಕ್ಕಪೇಟೆಗೆ ಬಂದಿದ್ದೀನಿ. ಅದು ಮದುವೆಗೆ ಜಾಸ್ತಿ ಗಂಡು ಮಕ್ಳುಗಳಿಗೆ ಸೂಟ್ಗಳನ್ನ ಮತ್ತು ಏನು ಕುರ್ತೀಸ್ಗಳನ್ನ ಮದುವೆಗೆ ಫೋಟೋ ಶೂಟಿಗೆ ಆಗಿರ್ಬೋದು, ಮತ್ತು ಹಾಗೆಯೇ ಏನು ರಿಸೆಪ್ಷನ್ಗಾಗಿರ್ಬೋದು ಹುಡುಕ್ತಾರೆ ಜಾಸ್ತಿ. ನೋಡಿ, ಇವತ್ತು ಆ್ಯಕ್ಚುಲಿ ಮಂಗಳವಾರ ಆದ್ರೂ ಸಹ ಚಿಕ್ಕಪೇಟೆಯಲ್ಲಿ ಎಷ್ಟೊಂದು ಜನ ಬರೀ ಬಟ್ಟೆ ತಗೊಳ್ಳೋದಕ್ಕೆ ಎಷ್ಟೊಂದು ಜನ ಓಡಾಡ್ತಿದ್ದಾರೆ. ನೋಡಿ, ಜಾಗನೇ ಸಿಗಲ್ಲ, ಎಷ್ಟೊಂದು ಟ್ರಾಫಿಕ್ ಇದೆ. ಸೊ ಹಿಂಗಿದೆ. ನಾನು ಹುಡುಕ್ತಾ ಇದ್ದೆ ಇಲ್ಲೊಂದು. ಸೊ ಜಾಸ್ತಿ ಸಿಗೋದು ಎಲ್ಲಿ ಮತ್ತು ಕಡಿಮೆ ಬೆಲೆಗೆ ಸಿಗೋದು ಎಲ್ಲಿ ಅಂತ ನಾನು ಹುಡಿಕೊಂಡು ಹೊರಟಿದ್ದೆ. ಇಲ್ಲಿ ಯಾರೋ ಒಬ್ಬರು ಗೆಳೆಯ ಸಿಕ್ಕಿದ್ರು. ಸೊ ಅವ್ರನ್ನೇ ನಾನು ತೋರಿಸಿ ಅಂತ ಕೇಳಿದ್ದೀನಿ. ನೋಡೋಣ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಡಿಮೆ ಬೆಲೆಗೆ ಮದುವೆಗೆ ಗಂಡು ಮಕ್ಕಳಿಗೆ ರಿಸೆಪ್ಷನ್ಗೆ ಹಾಗೆಯೇ ಫೋಟೋಶೂಟ್ಗಳಿಗೆ ಸಿಗುವಂತಹ ಸೂಟ್ಗಳು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಅದು ಹೇಗಿದೆ ಬಟ್ಟೆ ಕಲೆಕ್ಷನ್ಸು ಮತ್ತು ಕ್ವಾಲಿಟಿ ಹೇಗಿದೆ, ರೇಟ್ ಎಷ್ಟಿರ್ಬೋದು ಮತ್ತು ಹೇಗೆ ತೋರಿಸ್ತಾರೆ ಅನ್ನೋದು ನೋಡೋಣ. ಹೋಗ್ತಾ ಇದ್ದೀವಿ ಇವಾಗ ಮದುವೆಗೆ. ಬ್ರೈಡಲ್ ಸ್ಯಾರೀಸ್ ಕಲೆಕ್ಷನ್ ಸ್ಯಾರೀಸ್ ಎಲ್ಲ ಸಿಗುತ್ತೆ. ಹೌದಾ? ಓಕೆ, ನೋಡೋಣ, ತೋರಿಸ್ತೀರಲ್ಲ. ಲಿಫ್ಟಲ್ಲಿ ಹೋಗ್ಬೇಕಂತೆ. ಯಾವ ಫ್ಲೋರು ಬ್ರೋ? 4th ಫ್ಲೋರ್ ಶೂಟ್ಸ್. 4th ಫ್ಲೋರ್. ಇದೇ ಚಿಕ್ಕಪೇಟೆನಲ್ಲಿರೋ ಒಂದು ಮಾರುತಿ ಸಿಲ್ಕ್ಸ್ ಅಂತೇಳಿ. ಸೊ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಒಳಗಡೆ ಹೋಗ್ತಿದ್ದಂಗೆ ಏನು ಜಾಸ್ತಿ ಜಸ್ಟು ವಾವ್, ಸೂಪರ್, ಬರೀ ಕಲೆಕ್ಷನ್ಸು ಅದಕ್ಕೇ ಜಾಸ್ತಿ ಸಿಗ್ತಾ ಇದೆ ಅನಿಸುತ್ತೆ. ನೋಡಿ, ಬೇಕಾದರೆ ನೀವು ಜಸ್ಟು ಹಾಗೆ ಒಂದು ರೌಂಡು ನಿಮಗೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಿಮಗೆ ತೋರಿಸ್ತೀನಿ. ಎಲ್ಲ ಮೆನ್ಸ್ಗಳಿಗೇ ಜಾಸ್ತಿ ಇರುವಂಥದ್ದು. ಹುಡುಗ ಒಳ್ಳೆ ಕಲೆಕ್ಷನ್ಸ್ ಇರೋ ಕಡೆನೇ ಕರ್ಕೊಬಂದಿದ್ದಾರೆ. ನಿಮ್ಮ ಹೆಸರೇನು ಬ್ರೋ? ನಮ್ಮ ಹೆಸರು ಬಂದು ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್ ಸಿಲ್ಕ್ ಇದು. ಓಕೆ. ಚಿಕ್ಕಪೇಟೆ ಮಾರುತಿ ಸಿಲ್ಕ್ಸ್ ಸಿಗುತ್ತೆ. ಇಲ್ಲಿ ಯಾವ ಕ್ರಾಸಲ್ಲಿ ಬರುತ್ತೆ? ಯಾವ ರೋಡು? ಕಂಪ್ಲೀಟ್ ಅಡ್ರೆಸ್ ಹೇಳ್ಬೋದಾ? ಇಲ್ಲ, ಈ ವಿಜಯ ಹೋಟೆಲ್ ಇದೆ. ಸುದರ್ಶನ್ ಪಕ್ಕದಲ್ಲಿ ವಿಜಯ ಹೋಟೆಲ್ ಇದೆ. ಅದ್ರ ಪಕ್ಕ ವಿಜಯ ವಿಹಾರ್ ಹೋಟೆಲ್ ಇದೆ. ಓಕೆ. ಅದ್ರ ಪಕ್ಕದ ಬಂದು ಮಾರುತಿ ಸಿಲ್ಕ್ ಅಲ್ಲಿ ಇದೆ. ಓಕೆ. ಕಲೆಕ್ಷನ್ ಎಲ್ಲ ನಿಮ್ಗೆ ಇಲ್ಲಿ 4th ಫ್ಲೋರ್ ಅಲ್ಲಿ ಸಿಗುತ್ತೆ. ಸೂಟ್, ಶೇರ್ವಾನಿ, ಬ್ಲೈಸರ್, ಕುರ್ತಾ. ಮಾರುತಿ ಸಿಲ್ಕ್ಸ್ ಅಂತ ಹೇಳಿ. ಮಾರುತಿ ಸಿಲ್ಕ್ಸ್ ಅಂತ ಹೇಳಿ. ಓಕೆ ಸ್ನೇಹಿತರೆ, ಮೊದಲು ನಿಮಗೆ ತೋರಿಸ್ಬಿಡ್ತೀನಿ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿ. ಆಮೇಲೆ ಸೂಟ್ಸು, ಮೋದಿ ಕೋಟ್ಸ್ ಎಲ್ಲ ಸಿಗುತ್ತಂತೆ. ನೋಡೋಣ ಹೇಗಿದೆ ಅಂತ. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಮೇ ಬಿ ಜಾಸ್ತಿ ಧೂಳು ಗೀಳು ಆಗುತ್ತೆ ಅಂತೇಳಿ ಅನಿಸುತ್ತೆ. ಮೇ ಬಿ ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದನ್ನು ಕೇಳ್ತೀನಿ ನಾನು ನೆಕ್ಸ್ಟು. ಬಟ್ಟು ನೋಡೋಣ ಹೇಗಿದೆ ಅಂತೇಳಿ. ಸೊ ಇಲ್ಲೆಲ್ಲ ಇದೆ, ತೋರಿಸ್ಬೋದಾ? ಒಳ್ಳೆ ಕಲೆಕ್ಷನ್ಸು. ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ? ಇಲ್ಲ ಸರ್, ನಿಮ್ಗೆಲ್ಲ ಮದುವೆ ಕಲೆಕ್ಷನ್ಗೆಲ್ಲ ಸಿಗುತ್ತೆ. ಶೂಟು, ಶೇರ್ವಾನಿ ಆಗಲಿ, ಬ್ಲೈಸರ್ ಆಗಲಿ, ಕುರ್ತಾಸ್ ಆಗಲಿ, ಎಲ್ಲ ಥರ ಮದುವೆ ಶೂಟ್ಸ್ಗೂ ಸಿಗುತ್ತೆ. ಬಟ್ ಬೇರೆಯವ್ರು ಹಾಕೊಳ್ಳೋಕ್ಕೂ ಸಿಗುತ್ತೆ. ಮದುವೆ ಹುಡುಗ ಅವ್ರ ತಮ್ಮ ಆಗಲಿ, ಆ ಥರದ ಕಲೆಕ್ಷನ್ ಎಲ್ಲ ಸಿಗುತ್ತೆ. ಇದೆಲ್ಲ ಶೂಟ್ಸ್ ಎಲ್ಲ ಬರುತ್ತೆ. ಇದು ಬ್ರೈಡ್ಗೆ ಆಗುತ್ತೆ. ಓಕೆ. ಇದೆಲ್ಲ ಮದುವೆ ಹುಡುಗ ಬ್ರೈಡಲ್ಗೆ. ಪಕ್ಕಕ್ಕೆ ಬಂದು ಹೇಳ್ತೀರಾ ಹಂಗೆ ಹಾಕ್ಬಿಟ್ಟು? ಪರವಾಗಿಲ್ಲ, ಬನ್ನಿ, ಏನಲ್ಲ. ಯಾಕೋ ನಾಚ್ಕೋತಾ ಇದ್ದಾರೆ. ಏನ್ ನಾಚ್ಕೋಬೇಡಿ, ಬನ್ನಿ ಮೇಡಮ್. ಏನ್ ಈಗ ನಾನು ವಿಡಿಯೋ ಕ್ಯಾಮ್ರಾ ಆನ್ ಮಾಡ್ದಾನೆ ಕೇಳಿದ್ರೆ ಹೆಂಗ್ ಹೇಳ್ತಿದ್ರಿ ಹಾಗೆ ಹೇಳಿ ಅಷ್ಟೇ. ನಾನೇ ಮದ್ವೆ ಹುಡುಗ ಅನ್ಕೊಳ್ಳಿ. ನನಗೆ ಅಪ್ರೋಚ್ ಮಾಡ್ಬೇಕಷ್ಟೇ, ನೀವು ಒಪ್ಪಿಸ್ಬೇಕು. ಹಂಗೆ ತೋರಿಸಿ ಅಷ್ಟೇ. ಹಾಯ್ ಬ್ರದರ್, ನಿಮ್ಮ ಹೆಸರು? ಮಹೇಶ್. ಇಲ್ಲೇ ಕೆಲಸ ಮಾಡ್ತಾ ಇರೋದು? ಓಕೆ. ಇಲ್ಲಿ ಚಿಕ್ಕಪೇಟೆ ಬಟ್ಟೆಗೆ ಫೇಮಸ್ಸು ಅಂತ ಹೇಳ್ತಾರೆ. ಏನಕ್ಕೆ ಫೇಮಸ್ಸು ಚಿಕ್ಕಪೇಟೆ? ಬರೀ ಬಟ್ಟೆಗೇ ಫೇಮಸ್ಸು ಅಂಥದ್ದು? ಏನು ಕಡಿಮೆ ಬೆಲೆಗೆ ಕೊಡ್ತಾರೆ ಅಂತನಾ, ಅಥವಾ ಬಟ್ಟೆಗಳು ಚೆನ್ನಾಗಿರ್ತವೆ ಅಂತನಾ? ಏನು ನಿಮ್ಮ ಪ್ರಕಾರ, ನೀವು ಕೆಲಸ ಮಾಡಿ ಅನುಭವ ಇರೋ ಪ್ರಕಾರ? ಸರ್, ನಾವು ಈ ಶಾಪಲ್ಲಿ ಕಮ್ಮಿ ಅಂದ್ರೆ ಒಂದು 10 to 12 ಇಯರ್ಸ್ ಇಂದ ಕೆಲಸ ಮಾಡ್ತೇವೆ. ಮಾರುತಿ ಸಿಲ್ಕ್ಸ್ ಅಲ್ಲಿ ಮಾಡ್ತಾ ಇದೀವಿ. 10 to 12 ಇಯರ್ಸ್. ಓಕೆ, 10 ರಿಂದ 12 ವರ್ಷ ಆಗಿದೆ. 12 ವರ್ಷ ಈ ಶಾಪಲ್ಲೇ
ಈ ಶಾಪ್ ಅಲ್ಲೇ ವರ್ಕ್ ಮಾಡ್ತಾ ಇದೀವಿ. ಹಾ, ಬಟ್ ಅದೇ ಸರ್ ಇವಾಗ ಏನಂತಂದ್ರೆ ಇದು ಸ್ಟಾರ್ಟಿಂಗ್ ನೋಡಿ ಇದು ಆಫ್ ಕೋಟ್ ಬರುತ್ತೆ ಬಂಡಿ ಅಂತ ಅಂದ್ಬಿಟ್ಟು. ಓಕೆ. ಇದು ಜುಬ್ಬಾ ಪೈಜಾಮ ಮೇಲೂ ಕೂಡ ಬೇಕಿದ್ರೆ ಹಾಕೋಬಹುದು. ಬಿಟ್ರೆ ಶರ್ಟ್ ಪ್ಯಾಂಟ್ ಮೇಲೂ ಕೂಡ ಹಾಕೋಬಹುದು. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ ಡಿಸೈನರ್ ಬರುತ್ತೆ ಇದು. ಹ್ಮ್ ಹ್ಮ್ ಇದ್ರಲ್ಲೇ ಬೇಕಾದ್ರೆ ಪ್ಲೇನ್ ಪ್ಯಾಟರ್ನ್ ಬೇಕಾದ್ರೆ ಪ್ಲೇನ್ ಪ್ಯಾಟರ್ನ್ ಸಿಗುತ್ತೆ. ಓಕೆ. ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಒಂದು 1200 1500 ಆ ತರ 1800 ಅತಿ ಕಡಿಮೆ ಬೆಲೆಗೆ ಸಿಗುತ್ತಾ ಇಲ್ಲಿ ಒಟ್ಟಿನಲ್ಲಿ ಮಾರುತಿ ಸಿಲ್ಕ್ಸ್ ಅಲ್ಲಿ? ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ತುಂಬಾನೇ ಚೀಪ್ ಆಗಿ ಸಿಗುತ್ತೆ ಸರ್ ನಿಮ್ಗೆ. ತುಂಬಾನೇ ಚೀಪ್ ಸಿಗುತ್ತೆ. ಚೀಪ್ ಆಗಿ ಸಿಗುತ್ತೆ. ಓಕೆ. ಒಂದು ಪ್ಯಾಟರ್ನ್ ಬರುತ್ತೆ. ಇದು ಬಿಟ್ರೆ ಸರ್ ನೆಕ್ಸ್ಟ್ ನೋಡಿ ಇದು 2 ಪೀಸ್ ಸೂಟ್ಸ್ ಬರುತ್ತೆ. ಓಕೆ. ಕೋಟ್ ಅಂಡ್ ಪ್ಯಾಂಟ್ ಬರುತ್ತೆ. ಹಾ, ಪ್ಯಾಂಟ್ ವಿತೌಟ್ ಸ್ಟಿಚ್ ಬರುತ್ತೆ. ಇದು ಪ್ಯಾಂಟ್ ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ಇದರಲ್ಲಿ ಒಂದು ಕಲರ್ಸ್ ಗಳು ಸಿಗುತ್ತೆ, ಡಿಫ್ರೆಂಟ್ ಕಲರ್ಸ್ ಗಳು ಸಿಗುತ್ತೆ. ಓಕೆ. ಈಗ ಒಂದು 20 ಕಲರ್ಸ್ ವರೆಗೂ ಸಿಗುತ್ತೆ. ಹಾ ಹಾ. ಮದುವೆಗಳಿಗೆ ಗಂಡಿಗೆ ನಿಮ್ಗೆ ಅದು ಪ್ರೀ ವೆಡ್ಡಿಂಗ್ ಶೂಟ್ಗಾಗಿರ್ಬೋದು ಅಥವಾ ರಿಸೆಪ್ಷನ್ಗಾಗಿರ್ಬೋದು ಯಾವ್ಯಾವ ರೀತಿ ಬಟ್ಟೆಗಳು ಸಿಗುತ್ತೆ ನಿಮ್ಮಲ್ಲಿ? ಸೂಟ್ಗಳಾಗಿರ್ಬೋದು ಅಥವಾ ಏನು ಕುರ್ತಾಸ್ ಆಗಿರ್ಬೋದು, ಈ ರೀತಿ ಹೇಳ್ತಾರಲ್ಲ, ಯಾವ್ಯಾವ ರೀತಿ ಯಾವ ಪ್ಯಾಟರ್ನಲ್ಲಿ ನಿಮ್ಮ ಹತ್ರ ಬಟ್ಟೆಗಳು ಸಿಗುತ್ತೆ ಅಂತ? ಅದೇ ಸರ್ ನಮ್ಮ ಹತ್ರ ಜಸ್ಟ್ ಈ ತರ ಕುರ್ತಾ ಪೈಜಾಮಾಗೆ ಈ ತರ ಆಫ್ ಕೋಟ್ ಬರುತ್ತೆ. ಓಕೆ. ಇದರಲ್ಲಿ ನಿಮಗೆ ಡಿಸೈನರ್ ಬರುತ್ತೆ, ಪ್ಲೇನ್ ಬೇಕಿದ್ರೆ ಪ್ಲೇನ್ ಪ್ಯಾಟರ್ನ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ 2 ಪೀಸ್ ಸೂಟ್ಸ್ ಬರುತ್ತೆ. ಕೋಟ್ ಅಂಡ್ ಪ್ಯಾಂಟ್ ಬರುತ್ತೆ, 2 ಪೀಸ್ ಸೂಟ್ಸ್ ಬರುತ್ತೆ, ವಿತೌಟ್ ಸ್ಟಿಚ್ ಪ್ಯಾಂಟ್ ಬರುತ್ತೆ, ಪ್ಯಾಂಟ್ ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಅದ್ ಬಿಟ್ರೆ ಇದು ಒಂದು ಪ್ರಿನ್ಸ್ ಸೂಟ್ ಅಂತ ಬರುತ್ತೆ. ಓಕೆ. ಇದು ಅಷ್ಟೇ 2 ಪೀಸೇ ಬರುತ್ತೆ. ಕೋಟ್ ಮತ್ತೆ ಪ್ಲಸ್ ಪ್ಯಾಂಟ್ ಬರುತ್ತೆ. ಪ್ಯಾಂಟ್ ಮೆಟೀರಿಯಲ್ ಬರುತ್ತೆ, ನೀವು ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ಪ್ಯಾಂಟ್ ಅದಕ್ಕೆ ತಗೋಬೇಕು ನಾವು ಎಕ್ಸ್ಟ್ರಾ? ಪ್ಯಾಂಟ್ ಇದ್ರಲ್ಲೇ ಬರುತ್ತೆ. ಬರುತ್ತಾ? ಇದ್ರಲ್ಲೇ ಬರುತ್ತೆ. ಪೀಸ್ ಕೊಟ್ಟಿರ್ತೀವಿ ಬಟ್ ಸ್ಟಿಚ್ ಮಾಡಿಸ್ಕೋಬೇಕು. ಜಸ್ಟ್ ಪೀಸ್ ಕೊಟ್ಟಿರ್ತೀರಾ? ಎಷ್ಟಾಗುತ್ತದು ಸರ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಒಂದು 5.5 ಬರುತ್ತೆ ಸರ್. 5.5. 5.5 6 ಸಾವಿರ. ಟಾಪ್ ಮಾತ್ರ ರೆಡಿಮೇಡ್ ಬರುತ್ತೆ, ಇನ್ನು ಪ್ಯಾಂಟ್ ನಾವೇ ಹೊಲಿಸ್ಕೋಬೇಕಾಗುತ್ತೆ. ಪೀಸ್ ಬರುತ್ತೆ, ನೀವು ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ. ಟೋಟಲ್ ಸೆಟ್ ಟೈಲರ್ ಇದಾರೆ ಬೇಕಿದ್ರೆ, ಇಲ್ಲ ಬೇಕಾದ್ರೆ ಪ್ಯಾಂಟ್ ಬೇಕಾದ್ರೆ ಹೊಲಿಸಿ ಕೊಡೋಣ, ಅದಕ್ಕೆ ಸಪರೇಟ್ ಚಾರ್ಜಸ್ ಆಗುತ್ತೆ. ಟೋಟಲ್ ಸೆಟ್ ಎಷ್ಟಾಗುತ್ತೆ ಅದು? ಅದು ಸರ್ ಅದೇ ಒಂದು 5.5 6 ಅಂದ್ರೆ ನಿಮ್ಗೆ ಕ್ಲಾತ್ ಮೇಲೆ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸೈನರ್ ಪ್ಲೇನ್ ಇರುತ್ತೆ, ಅದರಲ್ಲಿ ಪ್ಲೇನ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. 5.5 ಬರುತ್ತೆ. ನೀವು ಹೋಗ್ತಾ ಹೋಗ್ತಾ ಡಿಸೈನ್ ನೋಡಕ್ ಹೋದ್ರೆ ಒಂದು 6-6.5 ಆ ತರ ರೇಂಜ್. 6,500. 6,500 ತನಕ ಬರುತ್ತೆ. ಓಕೆ. ಇನ್ನೂ ಸ್ವಲ್ಪ ಕಡಿಮೆ ಅಂದ್ರೆ ಕಡಿಮೆ ರೇಂಜಲ್ಲಿ? ಇನ್ನ ಕಡಿಮೆ ಅಂತಂದ್ರೆ ಅವಾಗ ನೀವು ಈ ತರ ಪ್ಲೇನ್ ಅಲ್ಲಿ ಈ ತರ 2 ಪೀಸ್ ಸೂಟ್ಸ್ ಬರುತ್ತೆ. ಅದು 2 ಪೀಸ್ ಅಲ್ಲಿ ಫ್ರೆಂಚ್ ಸೂಟ್ ಬರುತ್ತೆ. ಓಕೆ. 2 ಪೀಸ್ ಅಲ್ಲಿ ಇದು ಪ್ಲೇನ್ ಸೂಟ್ಸ್ ಬರುತ್ತೆ. ಓಕೆ. ಕೋಟ್ ಅಂಡ್ ಪ್ಯಾಂಟ್ ಬರುತ್ತೆ. ಇದು ಸ್ವಲ್ಪ ಇನ್ನ ಕಡಿಮೆ ಆಗುತ್ತೆ. ಇದೆಲ್ಲ ಒಂದು 4,000 ತನಕ ಬರುತ್ತೆ. 4,000 ತನಕ. ಇದು ಇನ್ನ ಒಂದು ಕಡಿಮೆ ಅಂದ್ರೆ ಇನ್ನ ಇದರ ಆಫ್ ಕೋಟ್ ಬರುತ್ತೆ, ಬಂಡಿ ಬರುತ್ತೆ. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 1,200 1,500 ಆ ತರ ರೇಂಜ್ ಅಲ್ಲಿ ಬರುತ್ತೆ. ಯಾವ ಕ್ಲಾತ್ ಅಲ್ಲಿ ಬರುತ್ತೆ ಇವೆಲ್ಲ? ಇದೆಲ್ಲ ಬಂದು ನಿಮ್ಗೆ ಎಂಬೋಸ್ ಕ್ಲಾತ್ ಅಲ್ಲಿ ಬರುತ್ತೆ, TR ಇಂಪೋರ್ಟೆಡ್ ಕ್ಲಾತ್ ಅಲ್ಲಿ ಬರುತ್ತೆ. ಓಕೆ. ಅಂದ್ರೆ ಒನ್ ಟೈಮ್ ಈಗ ಏನಾದ್ರು ವಾಶ್ ಮಾಡಿದ್ರೆ ಅದು ಶೇಡಿಂಗ್ ಆಗುವಂತದ್ದು ಅಥವಾ ವಾಷಿಂಗ್ ಅಲ್ಲಿ ನಿಮ್ಗೇನು ಫರ್ ಬರೋ ತರ ಕಲರ್ ಫೇಡ್ ಆಗೋ ತರ ಏನಾಗಲ್ಲ ಸರ್. ಕ್ವಾಲಿಟಿ ಎಲ್ಲ ಹೆವಿ ಕ್ವಾಲಿಟಿ ಬರುತ್ತೆ, ಮೆಟೀರಿಯಲ್ ಎಲ್ಲ ಫೈನ್ ಬರುತ್ತೆ. ಓಕೆ. ಅಂದ್ರೆ ಇದು ವಾಷಿಂಗ್ ಮಷಿನ್ ಹಾಕೋ ಆಗಿಲ್ಲ, ಜಸ್ಟ್ ತೊಳಿಬೇಕು ಲೈಟಾಗಿ ಅಷ್ಟೇ ಅನ್ಸುತ್ತಲ್ಲ? ಅಂದ್ರೆ ಸರ್ ಇದೆಲ್ಲ ಎತ್ನಿಕ್ ವೇರ್ ಐಟಮ್ ಅಲ್ವಾ, ಇದೆಲ್ಲ ಹೇಳ್ಕೋಬೇಕಂತ ನೀವು ಒಂದು 2-3 ಫಂಕ್ಷನ್ ಗೆ ಅಟೆಂಡ್ ಮಾಡಿ ಹಾಕೊಂಡು ಮತ್ತೆ ಒನ್ ಟೈಮ್ ಏನಾದ್ರು ನೀವು ಡ್ರೈ ಕ್ಲೀನಿಂಗ್ ಕೊಟ್ರೆ ಓಕೆ. ಅವ್ರು ನೀಟಾಗಿ ವಾಶ್ ಮಾಡೋ ತರ ಇಲ್ಲ, ಹೋಮ್ ವಾಶ್ ಏನಿರಲ್ಲ. ಓಕೆ. ಡ್ರೈ ಕ್ಲೀನಿಂಗ್ ಅಲ್ಲಿ ಮಾಡಿಸ್ಕೊಬೋದು. ಅತಿ ಕಡಿಮೆ ಅಂದ್ರೆ 4,000 ಅಷ್ಟೇ ಅಲ್ವಾ ಹೇಳಿದ್ ನೀವು? ಅತಿ ಕಡಿಮೆ ಅಂತಂದ್ರೆ ಅದೇ ನಿಮ್ಗೆ 3,000 ಇಂದನೂ ಬರುತ್ತೆ. ಅದು ಕುರ್ತಾ ಪೈಜಾಮ ಮಾತ್ರ ಬರುತ್ತೆ. ಕುರ್ತಾ ಪೈಜಾಮ ಬರುತ್ತೆ 1,500 ಇಂದನೂ ಬರುತ್ತೆ. ಓಕೆ. 1,500-2,000 ಅದರಲ್ಲೇ ಹೋಗ್ತಾ ಹೋಗ್ತಾ ಪ್ಯಾಟರ್ನ್ ವೈಸ್ ನಿಮ್ಗೆ 3-3.5 ತನಕನೂ ಬರುತ್ತೆ ಕುರ್ತಾ ಪೈಜಾಮಲ್ಲಿ. ಕುರ್ತಾ ಪೈಜಾಮ ನೋಡಿ ಜಸ್ಟ್ ಈ ತರ ಬಾಕ್ಸ್ ಅಲ್ಲಿ ಬರುತ್ತೆ. ಓಕೆ. ತೋರಿಸ್ಬೋದಾ? ನೋಡಿ ಸರ್ ಈ ತರ ಜಸ್ಟ್ ನಿಮ್ಗೆ 1,200 ಅಲ್ಲಿ ಬರುತ್ತೆ ಈ ತರ. ಇದರಲ್ಲಿ ಒಂದು 10 to 12 ಕಲರ್ಸ್ ಬರುತ್ತೆ. ಓಕೆ. ಪ್ಲೈನ್. ಓಕೆ. ಇದರಲ್ಲಿ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನ ಡಿಸೈನರ್ ಏನಾದ್ರು ನೋಡ್ತೀನಿ ಅಂತಂದ್ರೆ ಇದರಲ್ಲಿ ನಿಮ್ಗೆ ಪ್ಲೈನ್ ಅಲ್ಲಿ ಎಷ್ಟು ಪ್ರೈಸ್ ಇದೆ ಅದು? ವಿತೌಟ್ ಪ್ಲೈನ್ ಎಷ್ಟು ಪ್ರೈಸ್? ಪ್ಲೈನ್ ಅಲ್ಲಿ ಬಂದ್ಬಿಟ್ಟು ಸರ್ ಇದು ನೋಡಿ ಇದು ನಿಮ್ಗೆ 1,200 ಇದೆ ಜಸ್ಟ್ ಪ್ಲೈನ್. ಓಕೆ. ಪ್ಲೈನ್. ಓಕೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಗುತ್ತಲ್ಲ ಅದು? ಹಾಕೋಬಹುದು ಸರ್, ಹಾಕೋಬಹುದು. ಓಕೆ. ಸ್ವಲ್ಪ ಮಿನಿಮಮ್ ರೇಂಜಲ್ಲಿ ಮಿಡ್ ರೇಂಜಲ್ಲಿ ಇರೋಂಥವ್ರು ಸಿಂಪಲ್ ಆಗಿ ಮಾಡ್ಕೋಬೇಕು ಮದುವೆ ಅಂದ್ರೆ ಅವರಂತರ ಹಾಕೋಬಹುದು. ಯೂಸ್ ಆಗುತ್ತೆ. ಓಕೆ. ಅದರಲ್ಲಿ ಡಿಸೈನ್ಸ್ ನೋಡ್ತೀವಿ ಅಂತಂದ್ರೆ ಎಷ್ಟಾಗುತ್ತೆ ಕುರ್ತಾ ಪೈಜಾಮ? ಡಿಸೈನ್ ಅಂತಂದ್ರೆ ಸರ್ ನಿಮ್ಗೆ ಒಂದು 1,500. ನೋಡಿ ಸರ್ ಇದೆಲ್ಲ ನಿಮ್ಗೆ ಒಂದು ಡಿಸ್ಕೌಂಟ್ ಎಲ್ಲ ಹೋಗಿ ನಿಮ್ಗೆ 1,500 1,600 ಆ ತರ ಬರುತ್ತೆ. ಇದರಲ್ಲಿ ನಿಮ್ಗೆ ಒಂದು 3,000 ತನಕನೂ ಬರುತ್ತೆ ಈ ತರ ಪ್ಯಾಟರ್ನ್ ಅಲ್ಲಿ. ಓಕೆ. ಅದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ? ಹಾಗೆ 3 ಪೀಸ್ ಬಂಡಿ ಸೆಟ್ ಅಂತ ಬರುತ್ತೆ. ಬಂಡಿ ಸೆಟ್ ಅಂತ ಬರುತ್ತೆ 3 ಪೀಸ್. ನೋಡಿ ಇದು ಪ್ಯಾಂಟ್ ಬರುತ್ತೆ, ಪ್ಯಾಂಟ್ ರೆಡಿ ಇರುತ್ತೆ ನಿಮ್ಗೆ. ಓಕೆ. ಅದ್ರ ಮೇಲೆ ಜುಬ್ಬಾ ಬರುತ್ತೆ, ಜುಬ್ಬದ ಮೇಲೆ ಒಂದು ಹಾಫ್ ಕೋಟ್ ಬರುತ್ತೆ. ಓಕೆ. ಎಷ್ಟು ಕಲರ್ಸ್ ಅಲ್ಲಿ ಸಿಗ್ಬೋದು ಇದು?
ಸರ್ ಇದು ಒಂದು 10 ಕಲರ್ಸ್ ಬರುತ್ತೆ. ಇದ್ರ 10 ಕಲರ್ಸ್ 10 ಕಲರ್ಸ್ ಬರುತ್ತೆ. ಓಕೆ. ಅಂದ್ರೆ 3 ಪೀಸ್. ಇದು ರೆಡಿ ಪ್ಯಾಂಟ್ ಬರುತ್ತೆ, ಇದು ಜುಬ್ಬಾ ಬರುತ್ತೆ, ಅದ್ರ ಮೇಲೆ ಒಂದು ಹಾಫ್ ಕೋಟ್ ಬರುತ್ತೆ. ಇದೆಲ್ಲ ಐರನ್ ಮಾಡಿ ಮತ್ತೆ ನಾವು ಯೂಸ್ ಮಾಡ್ಲಿಕ್ಕೆ ಇದೆಯಾ, ಅನುಕೂಲ ಇದೆಯಾ ಇದು? ಮತ್ತೆ ಬೇಕಾದ್ರೆ ನೀವು ಐರನ್ ಯಾವ ಬಟ್ಟೆ ಇದು? ಸಿಲ್ಕಾ? ಸಿಲ್ಕ್ ಬರುತ್ತೆ ಸರ್, ಇದು ದೋಪಿಯನ್ ಸಿಲ್ಕ್ ಬರುತ್ತೆ. ದೋಪಿಯನ್ ಸಿಲ್ಕ್ ಅಂತ. ಸಿಲ್ಕ್ ಬರುತ್ತೆ. ಬಂದು ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಎಂಬೋಸ್ ಕ್ಲಾತ್ ಬರುತ್ತೆ. ಎಂಬೋಸ್ ಅಲ್ಲಿ ಕೋಟ್ ಬರುತ್ತೆ, ಹಾಫ್ ಕೋಟ್. ಏನ್ ಪ್ರೈಸ್ ಅಂತ ಹೇಳಿದ್ರೆ ಸರ್ ಇದು? ನೀವು ಸಪರೇಟ್ ಇವಾಗ ಕುರ್ತಾ ಮೇಲೂ ಹಾಕೋಬಹುದು, ಸಪರೇಟ್ ಬೇಕಾದ್ರೆ ನೀವು ನಾರ್ಮಲ್ ಗೆ ಶರ್ಟ್ ಪ್ಯಾಂಟ್ ಮೇಲೂ ಕೂಡ ಹಾಕೋಬಹುದು. ಇದು 2 ಟೈಪ್ ಯೂಸ್ ಮಾಡಬಹುದು. ನೀವು ಜುಬ್ಬಾ ಮೇಲೆ ಬೇಕಾದ್ರೆ ಹಾಕೋಬಹುದು, ಇನ್ ಕೇಸ್ ಬೇರೆ ನೀವು ಪ್ಯಾಂಟ್ ಶರ್ಟ್ ಮೇಲೆ ಬೇಕಾದ್ರೂ ಕೂಡ ಹಾಕೋಬಹುದು. ಓಕೆ ಓಕೆ. ಒಂದು 10 ಕಲರ್ಸ್ ಸಿಗುತ್ತೆ ಸರ್. 10 ಕಲರ್ಸ್. 10 ಕಲರ್ಸ್ ಸಿಗುತ್ತೆ. ಓಕೆ. ಇದರಲ್ಲಿ ಡಿಸೈನ್ ಗಳು ಸ್ವಲ್ಪ ಚೇಂಜಸ್ ಬರುತ್ತೆ. ಈ ಫ್ಲೋರಲ್ ಪ್ರಿಂಟ್ ಇದೆಯಲ್ಲ, ಪ್ರಿಂಟ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಬರುತ್ತೆ. ಕಲರ್ಸ್ ಒಂದು 10 ಕಲರ್ಸ್ ಬರುತ್ತೆ. ಓಕೆ. ಅದೆಲ್ಲ ಪ್ರೈಸ್ ಹೇಳ್ಬೋದಾ ಹಾಗೇನೆ ಒಮ್ಮೆ? ಎಲ್ಲ ಸೆಟ್ಟು ಒಂದೊಂದು ಪ್ರೈಸ್ ಹೇಳ್ಬೋದಾ ಹೇಗಿದೆ ಅಂತೇಳಿ? ಅದೇ ಸರ್, ಇವಾಗ ಆ ಬಟ್ಟೆ ಯಾವುದು ಮತ್ತೆ ಅದು ಯಾವ ಪ್ಯಾಟರ್ನ್ ಮತ್ತೆ ಪ್ರೈಸ್ ಏನು ಅಂತ ಹೇಳಿ, ಹಾಗೆ ನಮ್ಮ ವೀಕ್ಷಕರಿಗೆ ಕೇಳ್ತಾರೆ ಎಷ್ಟಾಗ್ಬೋದು ಎಲ್ಲ ಒಂದೇ ಪ್ರೈಸ್ ಇರಲ್ಲ ಅಲ್ವಾ? ಅದರಿಂದ ಈಗ ನಾನು ಅವಾಗ ಹೇಳಿದ್ನಲ್ಲ, ಈಗ 1200 ಇದು ಬರುತ್ತೆ, ಬಂಡಿ ಸೆಟ್ ಬರುತ್ತೆ. ಇದು ಒಂದು 2 ಪೀಸ್ ಸೂಟ್ಸ್ ಬರುತ್ತೆ. ಓಕೆ. ಇದೆಲ್ಲ ಒಂದು ನಿಮಗೆ 4000 ಆ ರೇಂಜ್. ಹೇಳಿ ಸರ್. 3 ಪೀಸ್ ಸೂಟ್ಸ್ ಬರುತ್ತೆ. ಇದು ಅಷ್ಟೇ ಕೋಟು ಮತ್ತೆ ವೇಸ್ಟ್ ಕೋಟ್ ಮತ್ತೆ ಮೇಲ್ಗಡೆ ಕೋಟ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಪ್ಲೇನ್ ಬೇಕಿರೋ ಸಿಗುತ್ತೆ. ಇದು ಡಿಸೈನರ್ ಇದೆ, ಎಂಬೋಸ್ ಡಿಸೈನರ್ ಸೂಟ್ಸ್ ಇದೆ. ಈ ತರ ಬೇಕಿದ್ರೆ 3 ಪೀಸ್ ಬೇಕಾ ತಗೋಬಹುದು. ಇಲ್ಲಾಂದ್ರೆ ಇದಕ್ಕೆ ನಿಮ್ಗೆ ಒಂದು ಇನ್ಕ್ಲೂಡಿಂಗ್ ಒಂದು ಶರ್ಟ್ ಮತ್ತೆ ಟೈ ಬರುತ್ತೆ. 5 ಪೀಸ್ ಬೇಕಾ 5 ಪೀಸ್ ಬೇಕಾದ್ರೆ ಮಾಡಿಕೊಳ್ಳೋಣ. 5 ಪೀಸ್ ಅಂದ್ರೆ ಅದ್ರಲ್ಲೂ ಒಳಗಡೆ ಅಂದ್ರೆ ನಿಮ್ಗೆ ಒಳಗಡೆ ಒಂದು ರೆಡಿ ಶರ್ಟ್ಸ್ ಬರುತ್ತೆ, ವೈಟ್ ಶರ್ಟ್ಸ್ ಬರುತ್ತೆ, ಅದಕ್ಕೆ ಮ್ಯಾಚಿಂಗ್ ಆಗೋ ತರ ಒಂದು ಟೈ ಬರುತ್ತೆ. ಓಕೆ. 2 ಪೀಸ್ ಆಗುತ್ತೆ. ಅದ್ರ ಮೇಲೆ ಇದೊಂದು ಕೋಟ್ ಬರುತ್ತೆ. ಓಕೆ. ಮತ್ತೆ ಪ್ಯಾಂಟ್ ಮತ್ತೆ ಈ ಕೋಟ್, ಅವಾಗ ಟೋಟಲ್ 5 ಪೀಸ್ ಬರುತ್ತೆ. ಎಷ್ಟಾಗುತ್ತದು? ಇದೆಲ್ಲ ಬಂದು ಸರ್ ನಿಮ್ಗೆ ಒಂದು 9000. 9000. ಓಕೆ. 8.5 9000 10 ತನಕ ಬರುತ್ತೆ. ಯಾವ ಸೈಜ್ ಇಂದ ಯಾವ ಸೈಜ್ ವರೆಗೆ ಸಿಗುತ್ತೆ ಸರ್ ಇವೆಲ್ಲ? 36 ಇಂದ ನಿಮ್ಗೆ 44 ತನಕನೂ ಸಿಗುತ್ತೆ ಸರ್. ಸ್ಟಾರ್ಟಿಂಗ್ 36. ಸ್ಟಾರ್ಟಿಂಗ್ 36 ಸಿಗುತ್ತೆ, 44 ತನಕನೂ ಸಿಗುತ್ತೆ. 44 ತನಕ. ಮಕ್ಕಳಿಗೆ ಏನಿಲ್ವಾ ಇಲ್ಲಿ? ಏನಾದ್ರೂ ನಿಮ್ಗೆ 46 48 ಸೈಜ್ ಆ ತರ ಏನಾದ್ರು ಬೇಕಿದ್ರೆ ನಾವು ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ನಮ್ದೇ ಕೆಳಗಡೆ ಕ್ಲಾತ್ ಇದೆ, ಮೆಟೀರಿಯಲ್ ಸೂಟ್ ಮೆಟೀರಿಯಲ್ ಇದೆ. ಆ ಮೆಟೀರಿಯಲ್ ತೋರಿಸ್ಬಿಟ್ಟು ಸೆಲೆಕ್ಷನ್ ಮಾಡಿದ್ರೆ ಬೇಕಿದ್ರೆ ಒಂದು ವೆಹಿಕಲ್ ನಲ್ಲಿ ನಾವು ಸ್ಟಿಚ್ ಮಾಡಿಸಿ ಕೊಡ್ತೀವಿ. ಓಕೆ ಓಕೆ ಓಕೆ. ಅದು ಸರ್ ಅದೊಂದು ಎರಡು ತೋರಿಸ್ಬೋದಾ? ಅದೊಂದು ಎರಡು ನೋಡಿ. ಇದು ಸೂಟ್ಸ್ ಅಲ್ಲೇನೆ ಪ್ಲೇನ್ ಅಲ್ಲಿ ಒಂದು 1 ಸೈಡ್ ವರ್ಕ್ ಬಂದಿದೆ, ವರ್ಕ್ ಸೂಟ್ಸ್. ಇದು ನಿಮ್ಗೆ ಇದು ಬೇಕಿದ್ರೆ ಇದ್ರಲ್ಲೂ ಕೂಡ ಒಂದು 10 ಕಲರ್ಸ್ ಸಿಗುತ್ತೆ. ಇದು ಬೇಕಾದ್ರೆ ನಿಮ್ಗೆ ರೆಡಿ ಬೇಕಿದ್ರು ಕೊಡೋಣ. ಇನ್ ಕೇಸ್ ಏನಾದ್ರು ನಿಮ್ಗೆ ಸ್ಟಿಚ್ ಮಾಡಿಸಿ ಕೊಡೋಣ, ನಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಕಲರ್ ಬೇಕಿದೆ ಅಂತಂದ್ರೆ ಕೆಳಗಡೆ ನಿಮ್ಗೆ ಕ್ಲಾತ್ ಸಿಗುತ್ತೆ. ಪರ್ಟಿಕ್ಯುಲರ್ ಕಲರ್ ಮತ್ತೆ ಪರ್ಟಿಕ್ಯುಲರ್ ಡಿಸೈನ್ ಬೇಕು ಅಂದ್ರೂ ನಾವು ಸೆಲೆಕ್ಟ್ ಮಾಡ್ಕೊಂಡು ಹೊಲ್ಸ್ಕೋಬಹುದು. ಇಲ್ಲೇನೆ ಏನಾದ್ರು ಒಂದು ಡಿಸೈನ್ ಏನಾದ್ರು ಇದ್ರೆ ನಮ್ಗೆ ಈ ತರ ಡಿಸೈನ್ ಅಲ್ಲಿ ಏನಾದ್ರು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಆ ತರ ಬೇಕಾದ್ರೂ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ. ಎಷ್ಟು ದಿನದೊಳಗಡೆ ಸಿಗುತ್ತೆ? ವರ್ಕ್ ದೆಲ್ಲ ಅಂತಂದ್ರೆ ಕಮ್ಮಿ ಅಂದ್ರೂ ಸರ್ ಒಂದು 20 ಡೇಸ್ ಬೇಕಾಗುತ್ತೆ ವರ್ಕ್ ಬೇಕು. ಓಕೆ. ವರ್ಕ್ ಆದ್ರೆ ಆಲ್ರೆಡಿ ರೆಡಿ ಡಿಸೈನ್ ಇದೆ ಅಂತಂದ್ರೆ ರೆಡಿ ಡಿಸೈನ್ ಇರೋದು ಬಟ್ಟೆಗಳು ಆ ರೀತಿ ಏನಿಲ್ವಾ? ರೆಡಿ ಅಂತಂದ್ರೆ ರೆಡಿ ಇರೋದು ಕೊಡ್ತೀವಿ. ಬಟ್ ರೆಡಿ ನಲ್ಲಿ ಯಾವ್ದು ಇಲ್ಲಿ ನೋಡಿದಾಗ ಪ್ರೆಸೆಂಟ್ ಇಷ್ಟ ಆಗಿ ತಗೊಬಹುದು. ಇನ್ ಕೇಸ್ ಏನಾದ್ರು ಇಲ್ಲಿ ಯಾವ್ದು ರೆಡಿ ಇಷ್ಟ ಹೇಳಿ ಸರ್. ಸರ್ ನೋಡಿ, ಇದು ಆಕ್ಚುಲಿ ರೆಡಿ ಇರೋ ಸೂಟ್ಸ್ ವರ್ಕ್ ಅಲ್ಲೇ ರೆಡಿ ಇರೋದು. ಓಕೆ. ಇದು ಬಂದು ಪರ್ಟಿಕ್ಯುಲರ್ ಆಗಿ ಯಾರು ಕಸ್ಟಮರ್ಸ್ ಈಗ ನಮ್ಗೆ ಈ ತರ ಕಲರ್ಸ್ ಬೇಕು, ಲೆಹಂಗಾ ಸೂಟಬಲ್ ಆಗೋ ತರ ಕಲರ್ಸ್ ಅಂತ ಅಂದ್ಬಿಟ್ಟು ಕಲರ್ ಹೇಳಿದ್ರು. ಆ ಕಲರ್ ಅಲ್ಲಿ ಇದು ನಾವು ಅವ್ರ ಮೆಜರ್ಮೆಂಟ್ ಗೆ ಸ್ಟಿಚ್ ಮಾಡಿಸಿರೋದು. ಪ್ಲಸ್ ವರ್ಕ್ ಕೂಡ ಅವ್ರು ಹೇಳಿದ್ರು ಪರ್ಟಿಕ್ಯುಲರ್ ನಿಮ್ಗೆ ಈ ತರ ವರ್ಕ್ ಬೇಕಂತ, ಇದೇ ರೀತಿ ಡಿಸೈನ್ ಬೇಕು ಅಂತ ಹೇಳಿ, ಇದೇ ರೀತಿ ಡಿಸೈನ್ ಬೇಕಂತ ಹೇಳಿದ್ರು. ಓಕೆ. ಅದಕ್ಕೆ ಇದೇ ತರ ಒಂದ್ ಸೈಡ್ ಚೆಸ್ಟ್ ಹತ್ರ ಇಲ್ಲಿ ಒಂದು ಡಿಸೈನ್ ಮಾಡ್ತಿದ್ವಿ. ಪ್ಲಸ್ ಇಲ್ಲಿ ಕಾಲರ್ ಇದ್ರ ಹತ್ರ ಡೌನ್ ಓಕೆ ಡಿಸೈನ್ ಮಾಡ್ತಿದ್ವಿ. ಒಳಗಡೆ ಅದೆಲ್ಲ ಕ್ಯಾಟಲಾಗ್ ಇದೆಯಾ ನಿಮ್ಮ ಹತ್ರ? ಕೆಳಗಡೆ ಕ್ಯಾಟ್ಲಾಗ್ ಇದೆ ಸರ್. ಓಕೆ ಓಕೆ. ನೆಕ್ಸ್ಟ್ ಸರ್ ಇದ್ಯಾವುದು? ಇದು ತೋರಿಸ್ಬೋದಾ? ಇವೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇರೋಂಗಿದ್ದಾರೆ. ಸರ್ ಇದು ಬಂದ್ಬಿಟ್ಟು 3 ಪೀಸ್ ಶೇರ್ವಾನಿ ಬರುತ್ತೆ. 3 ಪೀಸ್. ಓಕೆ. ಪ್ಯಾಂಟ್ ಬಂದು ಇದಕ್ಕೆ ರೆಡಿ ಬರುತ್ತೆ. ಅದ್ರ ಮೇಲ್ಗಡೆ ಒಂದು ಲೇಯರ್ ಪ್ಲೈನ್ ಈ ತರ ಇದು ಬರುತ್ತೆ. ಬೇರೆ ಏನು ಖರೀದಿ ಮಾಡೋಂಗಿಲ್ಲ ಇದ್ರ ಜೊತೆಗೆ? ಪ್ಯಾಂಟು ಎಕ್ಸ್ಟ್ರಾ ಏನು ಖರೀದಿ ಮಾಡೋಂಗಿಲ್ಲ? ಫುಲ್ ಸೆಟ್ ಸರ್. ಫುಲ್ ಸೆಟ್. ಓಕೆ ಓಕೆ. ಹಾಗೆ ವೇರ್ ಮಾಡಬಹುದು. ಎಷ್ಟಾಗುತ್ತೆ ಸರ್ ಇದು? ಇದೆಲ್ಲ ರೇಂಜ್ ಬಂದ್ಬಿಟ್ಟು ನಿಮ್ಗೆ ಒಂದು 10 12 ಆ ತರ ರೇಂಜ್ ಬರುತ್ತೆ. ಅಂದ್ರೆ ಬಾರ್ಗೇನಿಂಗ್ ಇರೋದ್ರಿಂದ ಇಲ್ಲಿ ಏನ್ ಫಿಕ್ಸ್ ಪ್ರೈಸ್ ಅಂತಿಲ್ಲ, ಬಾರ್ಗೇನಿಂಗ್ ಇದೆ ಸ್ವಲ್ಪ. ಬಾರ್ಗೇನಿಂಗ್ ಅಂದ್ರೆ ಸರ್ ಈಗ ಹೇಳ್ಕೋಬೇಕಂತಂದ್ರೆ ನಾರ್ಮಲ್ ಆಗಿ ಶಾಪ್ ಕಡೆಯಿಂದ 5 to 10% ಇದೆ. ಓಕೆ. ಅದ್ರ ಮೇಲೆ ಇನ್ನೊಂದು 5 to 10% ಮಾಡ್ತೀವಿ ಅಷ್ಟೇ. ಜಾಸ್ತಿ ಬಟ್ಟೆ ತಗೊಂಡ್ರೆ. ಓಕೆ. ಅದೇ ಕೆಳಗಡೆ ನಮ್ದು ಶಾರಿ ಶಾಪ್ ಎಲ್ಲ ಇದೆ. ಓಕೆ. ನಿಮ್ಮ ಯೂಟ್ಯೂಬ್ ಕಡೆಯಿಂದ ಏನಾದ್ರು ಬಂದ್ರೆ ಇನ್ನೊಂದ್ ಸ್ವಲ್ಪ ಓಕೆ ಜಾಸ್ತಿ ಡಿಸ್ಕೌಂಟ್ ಮಾಡಿ ಕೊಡೋಣ. ಬ್ರೋಸ್ ಲೈಫ್ 30 ಅಂತೇಳಿ ನೀವು ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ನೀವು ಆ ಒಂದು ವಿಡಿಯೋ ನೋಡಿ ಬಂದಿದ್ದು ಅಂತ ಏನಾರು ಹೇಳಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ಒಂದು 500 ವರೆಗೆ 1000 ವರೆಗೆ ಡಿಸ್ಕೌಂಟ್ ಸಿಗ್ಬೋದು. ಆ ವಿಡಿಯೋ ನೋಡಿ ಬಂದಿದ್ದೀವಿ ಅಂತ ಇಲ್ಲಿ ಈ ಶಾಪಲ್ಲಿ ಮಾರುತಿ ಸಿಲ್ಕ್ಸ್ ಅಂತೇಳಿ ಚಿಕ್ಕಪೇಟೆನಲ್ಲಿ. ಫುಲ್ ಅಡ್ರೆಸ್ ಹೇಳ್ಬೋದಾ ಈ ಒಂದು ಶಾಪ್ದು?
ಕಾರ್ಡೇ ತೋರಿಸ್ಬಿಡಿ ಒಂದ್ಸರಿ ಕ್ಯಾಮ್ರಾದಲ್ಲಿ ಹಿಡಿದು ಬಿಡ್ತೀನಿ ಲಾಸ್ಟಲ್ಲಿ ಇರೋದ್ರಿಂದ. ಇದು ಫುಲ್ ಅಡ್ರೆಸ್ ನೋಡ್ಕೊಳ್ಳಿ. ನಾನು ಮತ್ತೆ ನಂಬರ್ 239 ಚಿಕ್ಕಪೇಟೆ ನಿಯರ್ ವಿಜಯ ವಿಹಾರ್ ಹೋಟೆಲ್ ಬ್ಯಾಂಗ್ಳೂರ್ 560053. ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನು ಸಹ ನಾನು ಹಾಕ್ತೀನಿ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ ಅದು ನೆಕ್ಸ್ಟ್ ಒಂದು ಬಟ್ಟೆ ಇದೆಯಲ್ಲ ಸರ್, ಅದು ಎಷ್ಟಾಗ್ಬೋದು? ಶೇರ್ವಾನಿನಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ 2 ಪೀಸ್ ಬರುತ್ತೆ. ಓಕೆ, ಇದು ಅದು ಒಂದು 3 ಪೀಸ್ ಹೇಳಿದ್ನಲ್ಲ, ಇದು 2 ಪೀಸ್ ಬರುತ್ತೆ. ಪ್ಯಾಂಟ್ ಬರುತ್ತೆ, ಮೇಲ್ಗಡೆ ಇದೊಂದು ಕೋಟ್ ಬರುತ್ತೆ. 2 ಪೀಸ್ ಶೇರ್ವಾನಿ ಬರುತ್ತೆ, ಅದು 3 ಪೀಸ್ ಶೇರ್ವಾನಿ ಬರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಹೈಟೆಕ್ ಆಗಿದೆಯಲ್ಲ, ಇದು ಎಷ್ಟಾಗುತ್ತೆ ಇದು ಸರ್? ಅದೇ ಸರ್, ಇದೆಲ್ಲ ಒಂದು ನಿಮಗೆ ಒಂದು 12, 15, 18, 20, 25,000 ತನಕನೂ ಇದೆ. 25-30,000 ತನಕನೂ ಇದೆ ರೇಂಜ್ ಅಂತ ಅಂದ್ರೆ. ಬಟ್ ಇದೆಷ್ಟು ಅಂತ ನಾನು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೆ. ಇದು ಬಂದ್ಬಿಟ್ಟು ಸರ್, ಇದು ಬಂದ್ಬಿಟ್ಟು ನಿಮಗೆ 13,000 ಇದೆ ಸರ್. 13,000. ಸೊ ಒಂದು ಡಿಸ್ಕೌಂಟ್ ಅಂತ ಬಂದ್ರೆ ಒಂದು 11 ನಿಂತ್ಕೋಬಹುದು ಅನ್ಸುತ್ತೆ ಅಲ್ಲ? ತನಕ ಬರುತ್ತೆ. ಓಕೆ, ಇದು ಸರ್ ನೆಕ್ಸ್ಟ್ ಸರ್ ಇದು ಕೂಡ ಅದೇ ಸೇಮ್ ರೇಂಜ್ ಬರುತ್ತೆ, ಬಟ್ Same range. ಡಿಫ್ರೆಂಟ್ ಕಲರ್ಸ್ ಚೇಂಜ್, ಡಿಸೈನ್ ಚೇಂಜ್ ಬರುತ್ತೆ. ಓಕೆ. ರಜಾ ಯಾವತ್ತಿರುತ್ತೆ ಇಲ್ಲಿ ಚಿಕ್ಕಪೇಟೆನಲ್ಲಿ? ರಜಾ ಅಂತಂದ್ರೆ ಸರ್ ಚಿಕ್ಕಪೇಟೆ ರಜಾ ಅಂತ 360 ಓಪನ್ ಇರುತ್ತೆ. ಓಕೆ. ಸ್ಯಾಟರ್ಡೆ ಸಂಡೇ, ಮೇನ್ ಸ್ಯಾಟರ್ಡೆ ಸಂಡೇನೆ ಕ್ರೌಡ್ ಇರುತ್ತೆ, ರಶ್ ಜಾಸ್ತಿ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಫ್ರೀ ಇರುತ್ತೆ, ಆರಾಮ್ ನೋಡಿ ಸೆಲೆಕ್ಷನ್ ಮಾಡಿ ತಗೊಂಡು ಹೋಗ್ಬೋದು. ಶನಿವಾರ ಭಾನುವಾರ ಜಾಸ್ತಿ ರಶ್ ಇರುತ್ತೆ. ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ, ರಶ್ ಇರುತ್ತೆ ಶಾಪ್. ವೀಕ್ ಡೇಸ್ ಅಲ್ಲಿ ಬಂದ್ರೆ ಸ್ವಲ್ಪ ಫ್ರೀ ಇರುತ್ತೆ. ನಿಮ್ಮಲ್ಲಿ ರಿಟೇಲ್ ಮಾತ್ರನಾ, ಹೋಲ್ಸೇಲ್ ಇಲ್ವಾ? ಹೋಲ್ಸೇಲ್ ಇದೆಯಾ ನಿಮ್ಮಲ್ಲಿ ಅಂತ ಅಂದ್ರೆ, ಹೋಲ್ಸೇಲ್ ಈಗ ಬೇರೆ ಕಡೆ ತಗೊಂಡೋಗಿ ಮಾರೋರ್ಗೆ ಆ ರೀತಿ ಹೋಲ್ಸೇಲ್ ಆಗಿ ಕೊಡ್ತೀರಾ? ಹೋಲ್ಸೇಲ್ ಇದೆ ಸರ್, ರಿಟೇಲ್ ಇದೆ, ಎರಡು ಇದೆಯಾ ನಿಮ್ಮಲ್ಲಿ? ಎರಡು ಇದೆ. ಹೋಲ್ಸೇಲ್ ಬೇಕಿದ್ರು ಕೊಡೋಣ, ನಿಮ್ಗೆ ಬಲ್ಕ್ ಆಗಿ ಹೋಲ್ಸೇಲ್ ಆಗ್ಬೇಕು ಅಂತಂದ್ರು ಅಂದ್ರೆ ಫುಲ್ ನಿಮ್ಗೆ 36 ಇಂದ 44 ತನಕ ಸೆಟ್ ತಗೊಬೇಕಾಗುತ್ತೆ. ಓಕೆ ಓಕೆ ಓಕೆ. ಹೋಲ್ಸೇಲ್ ಇದು ಅಷ್ಟೇ ಆಗುತ್ತಾ ಸರ್? ಇದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ 18,000 ಇದೆ. 80. ಬ್ರ್ಯಾಂಡ್ ಹೋಗ್ತೀರಾ ಅದ್ರ ಮೇಲೆ ರೇಂಜ್ ಚೇಂಜ್ ಆಗುತ್ತೆ ಸರ್. ಓಕೆ. ಹೀಗೆ ವರ್ಕ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆ್ಯಕ್ಚುಲಿ ನಮ್ಮದು ಬ್ರೋಸ್ ಲೈಫ್ 30 ಅಂತೇಳಿ ಯೂಟ್ಯೂಬ್ ಚಾನಲ್ಲು, ನೀವು ಸಬ್ಸ್ಕ್ರೈಬ್ ಮಾಡಿ.